ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಹೇಗಿತ್ತು ಕೇಸ್ ಆಫ್ ಕೊಂಡಾಣ? ಥ್ರಿಲ್ಲರ್ ಸಿನಿಮಾ ಅಂದ ಮೇಲೆ ಥ್ರಿಲ್ಲರ್ ಸಿನಿಮಾಗಳ ಒಂದು ಜೀವಾಳ ಅಂತಂದರೆ ಅದು ಗಟ್ಟಿಯಾದಂತಹ ಕತೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರಕಥೆ ಹಾಗೂ ಚಿತ್ರಕಥೆಗೆ ಪೂರಕವಾಗಿರುವಂತಹ ಸಂಭಾಷಣೆಗಳು ಹಾಗೂ ಅದನ್ನು ಪರ್ಫೆಕ್ಟಾಗಿ ಪಿಚ್ ಮಾಡುವಂತಹ ಒಂದು ನಿರ್ದೇಶನ, ಈ ಎಲ್ಲ ಆಯಾಮಗಳಲ್ಲಿ ಒಂದು ಜಸ್ಟಿಫಿಕೇಷನ್ ಕೊಟ್ಟಂತಹ ಚಿತ್ರ ಕೇಸ್ ಆಫ್ ಕೊಂಡಾಣ. ಸೀತಾರಾಮ್ ಬಿನೋಯ್ ಸಿನಿಮಾದ ಮೂಲಕ ಒಂದು ಸಂಚಲನವನ್ನು ಕ್ರಿಯೇಟ್ ಮಾಡಿದಂತಹ ನಿರ್ದೇಶಕ ದೇವಿ ಪ್ರಸಾದ್ ಶೆಟ್ಟಿ ಅವರ ಎರಡನೆಯ ಸಿನಿಮಾ ಕೇಸ್ ಆಫ್ ಕೊಂಡಾಣ. ನಾನು ಆಗಲೇ ಹೇಳಿದಾಗೆ ಥ್ರಿಲ್ಲರ್ ಸಿನಿಮಾಗಳ ಜೀವಾಳ ಅಂತಂದರೆ ಅದೆಲ್ಲ ಆಯಾಮಗಳ ಕತೆ ಅನ್ನುವಂಥದ್ದನ್ನು ಎಷ್ಟು ಸತ್ಯವಾಗಿ ನಾವು ಒಪ್ಕೋತೀವೋ, ಹಾಗೆ ಕಥೆಯ ಒಂದು ಎಳೆ ಗಟ್ಟಿಯಾಗಿದ್ದರೆ ಸಿನಿಮಾ ಹೇಗೆ ಪ್ರೇಕ್ಷಕರನ್ನು ನೋಡಿಸ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಕೇಸ್ ಆಫ್ ಕೊಂಡಾಣ. ಈ ವಾರ ಬಿಡುಗಡೆಯಾಗಿರುವಂತಹ ಕೇಸ್ ಆಫ್ ಕೊಂಡಾಣ ಸಿನಿಮಾವನ್ನು ಕನ್ನಡ ಪಿಕ್ಚರ್ ತಂಡ ನೋಡ್ತು. ಈ ಸಿನಿಮಾದಲ್ಲಿನ ಒಂದು ಕತೆ ತುಂಬ ಸರಳವಾದಂತಹ ಕತೆ, ಅಂದರೆ ವೈಭವೀಕರಿಸಿ ಮಾಡಿದಂತಹ ಕತೆ ಅಲ್ಲ, ಹಾಗೂ ಈ ಕಥೆಗೆ ಒಂದು ಜೀವ ತುಂಬಿದ್ದು ಚಿತ್ರಕಥೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಬೇಕಾಗತ್ತೆ. ಜೊತೆಗೆ ಕೇಸ್ ಆಫ್ ಕೊಂಡಾಣ ಅಂತನ್ನುವಂಥದ್ದು ಒಂದು ಹೈಪರ್ ಲಿಂಕ್ ಇರುವಂತಹ ಒಂದು ಕತೆ. ಬೇರೆ ಬೇರೆ ಕಥೆಗಳು ಒಂದೇ ಸಮಯದಲ್ಲಿ ನಡೆಯುವಂತಹ ಒಂದು ಕಾಲಘಟ್ಟದಲ್ಲಿ ಈ ರೀತಿಯ ಕಥೆಯನ್ನು ಹ್ಯಾಂಡಲ್ ಮಾಡಬೇಕು ಅಂತಂದರೆ ನಿರ್ದೇಶಕ ತುಂಬ ಚುರುಕಾಗಿರಬೇಕು, ಹಾಗೂ ಆ ಚುರುಕುತನಕ್ಕೆ ಒಂದು ಸಾಕ್ಷಿ ಕೇಸ್ ಆಫ್ ಕೊಂಡಾಣ. ವಿಲ್ಸನ್ ಹೆಸರಿನ ಒಂದು ಪಾತ್ರವನ್ನು ಮಾಡಿದಂತಹ ವಿಜಯ ರಾಘವೇಂದ್ರ ಅವರಿಗೆ ಈ ಕೇಸ್ ಆಫ್ ಕೊಂಡಾಣ ಒಂದು ಹೊಸ ಥರದ ಮೈಲಿಗಲ್ಲಾಗುತ್ತೆ ಅನ್ನೋದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಸಾಮಾನ್ಯವಾಗಿ ವಿಜಯ ರಾಘವೇಂದ್ರ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಇಲ್ಲಿಯ ತನಕವೂ ಮಾಡಿದಂತಹ ಎಲ್ಲ ಸಿನಿಮಾಗಳು ಒಂದಕ್ಕೊಂದು ವಿಭಿನ್ನವಾದಂತಹ ಸಿನಿಮಾಗಳು. ಈ ಸಿನಿಮಾದಲ್ಲಿ ಅಂದರೆ ಕೇಸ್ ಆಫ್ ಕೊಂಡಾಣ ಸಿನಿಮಾದಲ್ಲಿ ಹೊಸದಾಗಿ ಪೊಲೀಸ್ ಇಲಾಖೆ ವಿಲ್ಸನ್ ಹೆಸರಿನ ಪಾತ್ರಧಾರಿಯಾಗಿ ಕಾಣಿಸಿಕೊಂಡಂತಹ ವಿಜಯ ರಾಘವೇಂದ್ರ ಅವರು ಆಗಷ್ಟೇ ಪೊಲೀಸ್ ಇಲಾಖೆಗೆ ಸೇರಿಕೊಂಡಿರ್ತಾರೆ. ಪೊಲೀಸ್ ಇಲಾಖೆಗೆ ಸೇರಿಕೊಂಡ ನಂತರ ಸಾಮಾನ್ಯವಾಗಿ ನಾವು ಪೊಲೀಸ್ ಇಲಾಖೆಗಳ ಮೇಲೆ, ಪೊಲೀಸ್ ಇನ್ವೆಸ್ಟಿಗೇಷನ್ಗಳ ಮೇಲೆ ಹಾಗೂ ಪೊಲೀಸರ ಒಂದು ಚುರುಕುತನದ ಕೆಲಸದ ಮೇಲೆ ಬಹಳಷ್ಟು ಸಿನಿಮಾಗಳನ್ನು ನೋಡಿರ್ತೀವಿ. ಆದರೆ ಕೇಸ್ ಆಫ್ ಕೊಂಡಾಣ ವಿಶೇಷವಾಗಿ ನಿಲ್ಲೋದಕ್ಕೆ ಕಾರಣ ವಿಜಯ ರಾಘವೇಂದ್ರ ಅವರ ನಟನೆ ಹಾಗೂ ಭಾವನಾ ಮೆನನ್ ಅವರ ನಟನೆ, ಜೊತೆಗೆ ರಂಗಾಯಣ್ ರಘು ಅವರ ನಟನೆ. ಈ ಎಲ್ಲ ಕಲಾವಿದರು ತಮ್ಮ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ಸಿನಿಮಾದ ಕತೆ ಓಪನ್ ಆಗೋದೆ ಅಂದರೆ ಒಂದಷ್ಟು ಕೊಲೆಗಳಾಗ್ತಾ ಇರ್ತವೆ, ಆ ಕೊಲೆಗಳಿಗೆ ಸಂಬಂಧಪಟ್ಟಂತಹ ತನಿಖೆ ನಡೀತಾ ಇರುತ್ತೆ. ಇದರ ಮಧ್ಯೆ ಹೊಸದಾಗಿ ಕೆಲಸಕ್ಕೆ ಸೇರುವಂತಹ ವಿಜಯ ರಾಘವೇಂದ್ರ ಹಾಗೂ ಪ್ರೀತಿಯ ಖುಷಿ, ಇದರ ಮಧ್ಯೆ ಸಾಗುವಂತಹ ಒಂದು ಸಣ್ಣದಾದಂತಹ ಅವಘಡ, ವಿಜಯ ರಾಘವೇಂದ್ರ ಅವರ ಜೀವನದಲ್ಲಿ ನಡೆಯುವಂತಹ ಒಂದು ಸಣ್ಣ ಅವಘಡ ಯಾವ ರೀತಿಯಾಗಿ ಅವರ ಲೈಫಲ್ಲಿ ಒಂದಷ್ಟು ಕಾಂಪ್ಲಿಕೇಟೆಡ್ ವಿಷಯಗಳನ್ನು ತುರುಕುತ್ತೆ ಅನ್ನುವಂಥದ್ದೇ ಚಿತ್ರದ ಒಂದು ಪ್ರಮುಖವಾದಂತಹ ಅಂಶ. ಸಿನಿಮಾದ ಇಂಟ್ರೋಲ್ ತನಕ ತುಂಬ ಗಟ್ಟಿತನವನ್ನು ಕಾಯ್ಕೊಂಡಂತಹ ಕೇಸ್ ಆಫ್ ಕೊಂಡಾಣ ದ್ವಿತೀಯಾರ್ಧದ ನಂತರ ಅಂದರೆ ಇಂಟ್ರೋಲ್ ನಂತರ ಚಿತ್ರಕ್ಕೆ ಮತ್ತೊಂದು ವೇಗ ಸಿಗುತ್ತೆ. ಆ ಒಂದು ಸನ್ನಿವೇಶಗಳನ್ನು ನಾವು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಜೊತೆಗೆ ಭಾವನಾ ಮೆನನ್ ಅವರು ಇಲ್ಲಿ ರಂಗಾಯಣ್ ರಘು ಅವರ ಮಗಳಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಪ್ಪನೂ ಪೊಲೀಸ್ ಆಫೀಸರ್, ಮಗಳು ಕೂಡ ಪೊಲೀಸ್ ಆಫೀಸರ್. ಜೊತೆಗೆ ಪೆಟ್ರೋಲ್ ಪ್ರಸನ್ನ ಇದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಶ್ವಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ವಿಜಯ ರಾಘವೇಂದ್ರ ಅವರು ದ್ವಿತೀಯಾರ್ಧದಲ್ಲಿ ಅಂದರೆ ಒಂದಷ್ಟು ಗೊಂದಲಗಳಿಗೆ ಸಿಕ್ಕಾಕೊಂಡು ಸಿನಿಮಾವನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಇಲ್ಲಿ ಸರಣಿ ಕೊಲೆಗಳು ಆಗೋದು ಎಷ್ಟು ಹೆಚ್ಚಾಗ್ತಾವೋ ಅದರಲ್ಲಿ ಒಂದು ಮೇಜರ್ ಕೊಲೆ ವಿಜಯ ರಾಘವೇಂದ್ರನನ್ನು, ಭಾವನಾ ಮೆನನ್ ಅವರನ್ನು, ರಂಗಾಯಣ್ ರಘು ಅವರನ್ನು, ಪೆಟ್ರೋಲ್ ಪ್ರಸನ್ನ ಅವರನ್ನು ಹಾಗೂ ಇನ್ನಿತರ ಪಾತ್ರಗಳನ್ನು ತುಂಬ ಗೊಂದಲಕ್ಕೆ ಈಡು ಮಾಡ್ತವೆ. ಜೊತೆಗೆ ಅಲ್ಲಲ್ಲಿ ಆಗುವಂತಹ ಟ್ವಿಸ್ಟ್ಗಳು ಪ್ರೇಕ್ಷಕರನ್ನು ಸೀಟ್ನ ತುದಿಗೆ ತಂದು ಕೂರಿಸ್ತವೆ. ದೇವಿ ಪ್ರಸಾದ್ ಶೆಟ್ಟಿ ಅವರು ತುಂಬ ಬ್ರಿಲಿಯಂಟ್ ಆದಂತಹ ಡೈರೆಕ್ಷನ್ ಮಾಡಿದ್ದಾರೆ ಈ ಕೇಸ್ ಆಫ್ ಕೊಂಡಾಣದಲ್ಲಿ. ಅಂದರೆ ಕೊಂಡಾಣ ಅನ್ನುವಂಥದ್ದೇ ಒಂದು ಮೇಜರ್ ಪಾತ್ರವಹಿಸುವಂತಹ ಜಾಗ. ಆ ಕೊಂಡಾಣದಲ್ಲಿ ನಡೆಯುವಂತಹ ಒಂದಷ್ಟು ಗೊಂದಲಗಳು, ಸಮಸ್ಯೆಗಳು ಹಾಗೂ ಸಾವುಗಳು ಸಿನಿಮಾಗೆ ಮತ್ತೊಂದು ವೇಗವನ್ನು ಕೊಡ್ತವೆ. ಹಾಗಿದ್ರೆ ಕೇಸ್ ಆಫ್ ಕೊಂಡಾಣದಲ್ಲಿ ತುಂಬ ಪ್ರಮುಖವಾದಂತಹ ಅಂಶ ಅಂದರೆ ಕಥೆಯ ಗಟ್ಟಿತನ ಹಾಗೂ ಕಥೆಯಲ್ಲಿ ಬರುವಂತಹ ಒಂದಷ್ಟು ತಿರುವುಗಳು, ಜೊತೆಗೆ ಒಂದಷ್ಟು ಸಾವುಗಳು ಹಾಗೂ ಒಂದಷ್ಟು ರೌಡಿಸಮ್. ಈ ಎಲ್ಲ ಬ್ಯಾಕ್ಡ್ರಾಪ್ಗಳ ಮಧ್ಯೆ ಕಥೆಯನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಂತಹ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೂ ವಿಜಯ ರಾಘವೇಂದ್ರ ಅವರ ವೃತ್ತಿ ಜೀವನದಲ್ಲಿ ಇದೊಂದು ಮತ್ತೊಂದು ಒಳ್ಳೆಯ ಚಿತ್ರವಾಗಿ ನಿಲ್ಲುತ್ತೆ. ಹಾಗಿದ್ರೆ ಕೇಸ್ ಆಫ್ ಕೊಂಡಾಣ ಯಾಕೆ ನೋಡಬೇಕು ಅಂತಂದರೆ, ಸಾಮಾನ್ಯವಾಗಿ ರೊಮ್ಯಾಂಟಿಕ್ ಲವ್ ಸ್ಟೋರಿಗಳನ್ನು ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ನೋಡುವಂತಹ ಎಲ್ಲ ವರ್ಗದ ಪ್ರೇಕ್ಷಕರನ್ನು ಕೇಸ್ ಆಫ್ ಕೊಂಡಾಣ ಗಟ್ಟಿಯಾಗಿ ಹಿಡಿದು ಕೂಡಿಸುತ್ತೆ. ಕಾರಣ ಕತೆ ತುಂಬ ಸಸ್ಪೆನ್ಸಾಗಿ ಟ್ರಾವೆಲ್ ಆಗುತ್ತೆ, ಜೊತೆಗೆ ಚಿತ್ರಕಥೆ ಕೂಡ ಅಷ್ಟೇ ಮಜವಾಗಿದೆ. ಕೇಸ್ ಆಫ್ ಕೊಂಡಾಣ ನಿಮಗೆ ಮೊದಲ ಶಾಟ್ನಿಂದ, ಮೊದಲ ದೃಶ್ಯದಿಂದ ಕೊನೆ ತನಕ ನಿಮಗೆ ಬೋರ್ ಆಗೋದಿಲ್ಲ. ಎಲ್ಲೂ ಕತೆ ನಿಮಗೆ ಜಡ್ಜೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೇಸ್ ಆಫ್ ಕೊಂಡಾಣ ಚಿತ್ರವನ್ನು ಹಾಗಿದ್ರೆ
ನೀವೆಲ್ಲರೂ ನೋಡಿ ಸಿನಿಮಾವನ್ನು ಪ್ರೋತ್ಸಾಹಿಸಿ. ಇದು ನಾವು ಕನ್ನಡ ಪಿಕ್ಚರ್ ನೋಡಿದಂತಹ ಒಂದು ವಿಮರ್ಶೆ. ಥ್ಯಾಂಕ್ ಯು ಸೋ ಮಚ್.